ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 2 ಜನವರಿ 2026. ಮುರಳಿ ಮಹಾವಾಕ್ಯಗಳು. मीठे बच्चे, तुम्हें आपस में बहुत बहुत रूहानी स्नेह से रहना है, कभी भी मतभेद में नहीं आना है. ಮಧುರ ಮಕ್ಕಳೇ, ತಾವು ಪರಸ್ಪರ ಬಹಳಷ್ಟು ಆತ್ಮೀಯ ಸ್ನೇಹದಲ್ಲಿರಬೇಕಾಗಿದೆ. ಎಂದಿಗೂ ಕೂಡ ತಾವು ಮಕ್ಕಳು ಮತಭೇದದಲ್ಲಿ ಬರ್ಕೂಡ್ದು. ಒಂದಾಗಿದೆ ಸ್ಥೂಲ ರೂಪದಲ್ಲಿ ಪರಸ್ಪರ ಆತ್ಮೀಯ ಸ್ನೇಹದಿಂದ ಇರುವುದು, ಅರ್ಥಾತ್ ಪ್ರತಿಯೊಬ್ಬರನ್ನ ಕ್ಷಮಾ ಮಾಡ್ತಾ ಸಕಾರಾತ್ಮಕ ವಿಚಾರಗಳ ಮೂಲಕ ಎಲ್ಲರನ್ನ ಸ್ವೀಕಾರ ಮಾಡ್ತಾ, ಘಟನೆಗಳನ್ನ ಯಾವುದೇ ರೀತಿಯ ಪರಿಸ್ಥಿತಿಗಳು ಬಂದರೂ ಸಹ ಅದನ್ನ ಪಾರ್ ಮಾಡ್ತಾ, ಎಲ್ಲರ ಒಂದು ಮೂಲ ಆತ್ಮ ಸ್ವರೂಪವನ್ನ ನೋಡ್ತಾ ಜೀವನ ಯಾತ್ರ ಸಾಗಿಸೋದೇನಿದೆ, ಇದು ರುಹಾನಿ ಪ್ಯಾರ್, ರುಹಾನಿ ಸ್ನೇಹ. ಇನ್ನು ಮತಭೇದದಲ್ಲಿ ಬರಬೇಡ್ರಿ. ಸ್ಥೂಲ ರೂಪದಲ್ಲಿ ಮತಭೇದ ಅಂತಂದ್ರೆ ಮಾರ್ಗ ಈಶ್ವರೀಯ ಮಾರ್ಗ, ಆಚರಣೆ ರಾವಣನ ಪಥ. ಇದು ಮತಭೇದ. ಯಾಕೆಂದ್ರೆ ನಾನು ನಡೀತಾ ಇರುವುದು ಈಶ್ವರನ ಮಗು, ಬಾಬನ್ ಮಗು ಅಂತ ಹೇಳಿ ನಾ ಬ್ರಹ್ಮಕುಮಾರ್ ಕುಮಾರಿ ಅಂತ ಪಾತ್ರ ಮಾಡ್ತಾ, ಆದ್ರೆ ಒಳಗಡೆ ಮಾನ್ಯತೆಗಳೇನದವ, ಏನು ರಾವಣ ಅಥವಾ ಮಾಯಾ ಅರ್ಧ ಕಲ್ಪದಿಂದ ಯಾವುದನ್ನ ಸ್ಥಾಪನೆ ಮಾಡಲಾಗಿದೆಯೋ ಆ ರಾವಣನು ಹೇಳಿಕೊಟ್ಟಂತಹ ವಿಕಾರಕ್ಕೆ ವಶಭೂತ ಆಗಿರುವಂತಹ ಒಂದು ಕಾರ್ಯಗಳಿಗೆ, ವಿಚಾರಗಳಿಗೆ ಈ ಮನಸ್ಸು ಬಾಗ್ತದತ್ತಂದ್ರ, ಆ ಕಡೆಗೆ ಒಲಿತದತ್ತಂದ್ರ, ಆಕರ್ಷಿತ ಆಗ್ತದತ್ತಂದ್ರ ಇದು ಸಹ ಮತಭೇದನೆ ಆಗಿದೆ. ಇನ್ನ ಬಹಳ ಸೂಕ್ಷ್ಮ ರೂಪದ ಮತಭೇದ ಅಂತಂದ್ರೆ ಈ ಮನಸ್ಸು ಯಾವುದು ಆತ್ಮನ ಮೂಲ ಮನಸ್ಸಿನಿಂದ ಬಂದಿರುವಂಥದ್ದು, ಆತ್ಮನಿಂದ ಹೊರಬಂದಂತಹ ಮನಸ್ಸು ರಾವಣನ ಜೊತೆಗೆ ಕನೆಕ್ಟ್ ಆಗಿ ರಾವಣನೇ ಸತ್ಯ ಅಂತ ಫೀಲ್ ಮಾಡ್ತದಂದ್ರ, ಆತ್ಮ ಅವಿನಾಶಿಯಾಗಿರುವ ಸತ್ಯವನ್ನ ಗೊತ್ತಿದ್ದೂ ಸಹ ಅದನ್ನ ಮರೆತು ರಾವಣನೇ ಸತ್ಯ, ಅರ್ಥಾತ್ ಈ ಜಗತ್ತು ಸತ್ಯ, ಈ ದೇಹ ಸತ್ಯ, ಈ ಸಂಬಂಧಗಳು ಸತ್ಯ ಅಂತ ಇದು ಮನಸ್ಸು ಫೀಲ್ ಮಾಡ್ತದಂದ್ರೆ ಇದು ಬಹಳ ದೊಡ್ಡ ಮತಭೇದ ಆಗಿದೆ. ಅದಕ್ಕೇನಂತಾರೆ ಬಾಬಾ, ಮತಭೇದದಲ್ಲಿ ಎಂದಿಗೂ ಬರಬೇಡ್ರಿ. ತಾವು ಪರಸ್ಪರ ಪ್ರತಿಯೊಬ್ಬರು ಬಹಳಷ್ಟು ಆತ್ಮೀಯ ಸ್ನೇಹದಿಂದ ಇರಬೇಕಾಗಿದೆ. ಪ್ರಶ್ನೆ, हर एक ब्राह्मण बच्चे को अपने दिल से कौन सी बात पूछनी चाहिए? ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ತಾವು ತಮ್ಮ ಹೃದಯದೊಳಗೆ ತಮ್ಮ ಮನಸ್ಸಿನೊಳಗ ಈ ಮಾತನ್ನ ಕೇಳ್ಕೋಬೇಕಾಗಿದೆ. ಅದು ಯಾವ ಮಾತು ಅಂತ ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ಅಪ್ನಿ ದಿಲ್ ಸೆ ಪೂಛೋ, ಮೈ ಈಶ್ವರ್ ಕಿ ದಿಲ್ ಪರ್ ಚಡಾ ಹುವಾ ಹೂಂ. ನಿಮಗೆ ನೀವು ಕೇಳ್ಕೊಡ್ರಿ, ನಾನು ಈಶ್ವರನ ಹೃದಯದಲ್ಲಿ ಏರಿದ್ದೀನೇನು ಅಂತ. ಒಂದನೇ ಮಾತು, ಒಂದನೇ ಪಾಯಿಂಟ್, ನಾ ಈಶ್ವರನ ಹೃದಯದಲ್ಲಿ ಏರಿದ್ದೀನಾ ಅಂತ ತಿಳ್ಕೊಳ್ಳಿಕ್ಕೆ ಹೃದಯದಲ್ಲಿ ಯಾರು ಏರ್ಲಿಕ್ಕೆ ಸಾಧ್ಯ? ಭಗವಂತನ ಹೃದಯವನ್ನ ಯಾರು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ, ಯಾರು ತಮ್ಮ ಮನಸ್ಸನ್ನ ಮಾಯಾ ಹಾಗೂ ಮಾಯೆಯ ಜಾಲದಿಂದ ಮುಕ್ತಗೊಳಿಸಿದ್ದಾರೆ, ತನಗೆ ತಾನು ದೇಹ ಎನ್ನುವಂತ ಕಾನ್ಶಿಯಸ್ ಇಂದ ಲಿಬ್ರೇಟ್ ಆಗಿದ್ದಾರೋ, ಅಥವಾ ತನಗೆ ತಾನು ಈ ಜಗತ್ತು, ಈ ನಾಟಕದ ಮೇಲೆ ಏನು ವಿಶ್ವಾಸ ಇದೆ, ಇಲ್ಲಿ ನಡೀತಾ ಇರುವುದೆಲ್ಲ ಸತ್ಯ, ಇಲ್ಲಿ ಸಿಕ್ಕಿರುವುದೆಲ್ಲ ನನಗೆ ಸಿಕ್ಕಿರುವಂಥದ್ದು, ಈ ಪೊಸಿಷನ್, ಈ ಇನ್ಚಾರ್ಜ್, ಈ ಡೈರೆಕ್ಟರಿ ಅಥವಾ ಈ ಏನೆಲ್ಲ ಸವಲತ್ತುಗಳು ಇದು ನನ್ನ ಪರಿಶ್ರಮ ಅನ್ನುವಂತಹ ಭ್ರಮೆಯೊಳಗೇನಿದೆಯಲ್ಲ, ಬಾಬಾ ಹೇಳ್ತಾರ ಇದೆಲ್ಲವುಗಳಿಂದ ಮುಕ್ತ ಆಗಿರುವಂತಹ, ಇವೆಲ್ಲ ಸಮಾಪ್ತ ಆದ್ಮೇಲೆ, ಕಣ್ಣಿಗೆ ಕಾಣುವಂತಹ ಈ ಎಲ್ಲಾ ವಸ್ತುಗಳು ಸಮಾಪ್ತ ಆದ್ಮೇಲೆ ಏನ್ ಲಾಸ್ಟ್ ಉಳಿತದಲ್ಲ, ಅದು ನಿರಾಕಾರ ದಿವ್ಯ ಸ್ವಚ್ಛ ಆತ್ಮ. ಆ ಆತ್ಮ ಮಾತ್ರ ಪರಮಾತ್ಮನ ಹೃದಯದಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಯಾರ ಕಾನ್ಶಿಯಸ್ ಒಳಗ ಈ ನಾಟಕದ ಪ್ರತಿ, ನಾಟಕದಲ್ಲಿ ಸಿಕ್ಕಿರುವಂತಹ ವಸ್ತುಗಳ ಪ್ರತಿಯಾಗಿ, ಸಂಬಂಧಗಳ ಪ್ರತಿಯಾಗಿ ಅಟ್ರಾಕ್ಷನ್ ಇದೆ ಅಂತಂದ್ರ ಅವರು ಭಗವಂತನ ಹೃದಯವನ್ನ ಭಗವಂತನ ಹೃದಯದ ಡೋರ್ ಒಳಗ ಎಂಟರ್ ಆಗಕ್ಕೂ ಕೂಡ ಸಾಧ್ಯವಿಲ್ಲ. ಅಂದಮೇಲೆ ನಿಮಗೆ ನೀವು ನೋಡ್ಕೊಳ್ರಿ, ನಾನು ಅಷ್ಟು ಯೋಗ್ಯ ಆಗಿದ್ದೀನಾ? ಅರ್ಥಾತ್ ನಾನು ರಾವಣನ
ಪೆಹಚಾನ್ನಿಂದ ರಾವಣನ ಏನು ಐಡೆಂಟಿಟೀಸ್ ನನ್ನೊಳಗ ಇಲ್ಲಿವರೆಗೆ ಈ ಮನಸ್ಸು ತುಂಬಿಕೊಂಡಿತ್ತು ಈ ನಾನಂದ್ರ ಸ್ತ್ರೀ, ನಾನಂದ್ರ ವಿದ್ಯಾವಂತೆ, ನಾನಂದ್ರ ಹುಷಿಯಾರ್, ಇವೇನೆಲ್ಲ ಗುರುತುಗಳು, ಇವೆಲ್ಲ ನಿಶಾನಿಗಳನ್ನ ಈ ಮನಸ್ಸು ಮಾಡ್ಕೊಂಡಿತ್ತು, ಇವುಗಳಿಂದ ಮುಕ್ತ ಆಗಿದೆಯಾ ಅಂತ ನಿಮಗೆ ನೀವು ನೋಡ್ಕೊಡ್ರಿ. ಸೆಕೆಂಡ್ ಪಾಯಿಂಟ್, ಮೇರೆ ಮೇ ದೈವಿ ಗುಣೋಂಕಿ ಧಾರಣಾ ಕಹಾ ತಕ್ ಹೇ, ನನ್ನೊಳಗ ದೈವಿ ಗುಣಗಳ ಧಾರಣೆ ಎಷ್ಟಿದೆ. ದೈವಿ ಗುಣಗಳೊಳಗ ನಂಬರ್ 1 ದೈವಿ ಗುಣ ಆಗಿದೆ ತನ್ನನ್ನ ದೇಹದಿಂದ ನ್ಯಾರ ಅನುಭವ ಮಾಡ್ತಾ ಪ್ರತಿಯೊಬ್ಬರೊಳಗೂ ಕೇವಲ ದೇಹವನ್ನ ನೋಡದೆ ದಿವ್ಯ ದೃಷ್ಟಿಯ ಮೂಲಕ ಆತ್ಮದ ಸತ್ಯವನ್ನ ನೋಡುವ ಅಭ್ಯಾಸ ಯಾರಿಗಿದೆಯೋ ಇದಕ್ಕಂತಾರ ದೈವಿ ಗುಣಗಳಲ್ಲಿ ನಂಬರ್ 1 ದೈವಿ ಗುಣ. 1ನೇ ದೈವಿ ಗುಣನೇ ಎಲ್ಲರೊಳಗೂ ಆತ್ಮ ಸ್ವರೂಪವನ್ನ ಕಾಣೋದು. 3ನೇ ಪಾಯಿಂಟ್, ಮೇ ಬ್ರಾಹ್ಮಣ ಈಶ್ವರಿ ಸರ್ವಿಸ್ ಮೇ ಬಾಧಾ ತೋ ನೀ ಡಾಲ್ತಾ, ನಾ ಬ್ರಾಹ್ಮಣ ಆತ್ಮ ಈ ಮನಸ್ಸಿನ ಮೂಲಕ ಕರ್ಮದ ಮೂಲಕ ಹಂಗೇನಾದ್ರೂ ಅಡೆತಡೆ ಅಥವಾ ವಿಘ್ನಗಳನ್ನ ಬಾಧೆಯನ್ನ ಉಂಟು ಮಾಡ್ತಿ, ಈ ರೋಲ್ನ ಮೂಲಕ ಬಾಧೆ ಉಂಟಾಗ್ತಾ ಇದೆ ಏನು ಅಂತ ನೋಡ್ಕೊಡ್ರಿ. ಯಾಕಂದ್ರೆ ನಾನು ಅಂದ್ರ ಇಲ್ಲಿ 2 ಮೀನಿಂಗ್ ಇದೆ. ನಾನು ಅಂತಂದ್ರ ರೋಲ್ ಬ್ರಾಹ್ಮಣ, ನಾನು ಅಂದ್ರೆ ನಿರಾಕಾರ ಆತ್ಮ ಬ್ರಾಹ್ಮಣ. ಆಕ್ಚುಲಿ ಬ್ರಾಹ್ಮಣ ಅಂದ್ರೆ ಸರ್ವ ಬಂಧನಗಳಿಂದ ದೇಹಭಾನದಿಂದ ಪರಿಯಾಗಿರುವಂತಹ ಮೂಲ ಸ್ಥಿತಿ ಏನಿದೆಯಲ್ಲ ಅದನ್ನು ತಲುಪಿರೋರೇ ನಿಜವಾದ ಬ್ರಾಹ್ಮಣರು. ಇಲ್ಲಿ ಬ್ರಾಹ್ಮಣ ಅನ್ನುವಂಥದ್ದು ಮೂಲ ನಿರಾಕಾರ ಆತ್ಮನ ವಿಷಯದಲ್ಲಿ ಕೆಲವರೇ ಅನುಭವ ಮಾಡ್ತಾರೆ. ಬಾಕಿ ಎಲ್ಲರೂ ಬ್ರಾಹ್ಮಣರು ಅಂತಂದ್ರ ತಮ್ಮ ರೋಲ್ ಅನ್ನೇ ಬ್ರಾಹ್ಮಣ ಅಂತ ತಿಳಿದಿದ್ದಾರ. ಅಂದಮೇಲೆ ನಾ ಆತ್ಮ, ನನಗೆ ಸಿಕ್ಕಿರುವಂಥದ್ದೇನು ರೋಲ್ ಇದೆಯಲ್ಲ ಈ ರೋಲ್ ಈಶ್ವರ್ಯ ಸೇವೆಯೊಳಗ ಬಾಧೆ ಉಂಟು ಮಾಡ್ತಾ ಇದೆ ಏನು ಅಂತ ನೋಡ್ಕೊಡ್ರಿ. 4ನೇ ಪಾಯಿಂಟ್, ಸದಾ ಕ್ಷೀರ್ ಖಂಡ ರೆಹತಾ ಹೂಂ, ಸದಾ ತಮಗೆ ಚೆಕ್ ಮಾಡ್ಕೊಡ್ರಿ ನಾನು ಹಾಲು ಸಕ್ಕರೆ ಹಾಗೆ, ಅರ್ಥಾತ್ ಏಕ್ದಮ್ ಆತ್ಮ ನಾನು ಈ ನಾಟಕದಲ್ಲಿ ನಡೆಯುವಂತಹ ಅಥವಾ ಈ ನಾಟಕದಲ್ಲಿ ನನಗೆ ಸಿಕ್ಕಿರುವಂತಹ ಕಾಣ್ತಾ ಇರುವಂತಹ ಪ್ರತಿಯೊಂದನ್ನ ಸ್ವೀಕಾರ ಮಾಡ್ತಾ ಅದನ್ನ ಹೇಗಿದೆಯೋ ಹಾಗೆ ಜೀವನದಲ್ಲಿ ಅದನ್ನ ಎಕ್ಸೆಪ್ಟ್ ಮಾಡ್ತಾ ನಾನು ನನ್ನ ಕರ್ಮ ಯೋಗದೊಳಗ ಅಥವಾ ನನ್ನ ಮೂಲ ಸ್ಥಿತಿಯೊಳಗ ಇದ್ಕೊಂಡು ಇದನ್ನ ಎಷ್ಟು ಸಾಕ್ಷಿಯಾಗಿ ನೋಡ್ತೀನಿ. ಇದಕ್ಕೆ ಬಾಬಾ ಹೇಳ್ತಾರೆ ಕ್ಷೀರ್ ಖಂಡ ಅಂತ, ಹಾಲು ಸಕ್ಕರೆಯ ಹಾಗೆ. ಹಾಲು ಸಕ್ಕರೆಯ ಹಾಗೆ ಅಂತಂದ್ರೆ ಮನ ಬುದ್ಧಿ ಸಂಸ್ಕಾರ ಆತ್ಮ ಆರ್ಗನೈಸ್ಡ್ ಅಂದ್ರೆ ಫುಲ್ ಯೂನಿಟಿ ಒಳಗೆ ಇದ್ದುಕೊಂಡು ಏನು ಸಾಕ್ಷಿಯಾಗಿ ನಾಟಕವನ್ನ ನೋಡ್ಲಾಗ್ತಾ ಇದೆಯೋ ಇದು ಹಾಲು ಸಕ್ಕರೆಯ ಬೆರೆತ ಹಾಗೆ ಅಂತ. ಇವೆಲ್ಲ ಕೂಡಿಬಿಟ್ರೆ ಹೇಗೆ ಮಧುರವಾದ ಒಂದು ಖೀರ್ ತಯಾರಾಗ್ತದೋ ಹಾಗೆ ಹಮಾರಿ ಆಪಸ್ ಮೇ ಏಕ್ ಮತ್ ಹೇ, ನಮ್ದು ಪರಸ್ಪರ ಸ್ಥೂಲ ರೂಪದಲ್ಲಿ ನಮ್ದು ಅಂತಂದ್ರೆ ಸತ್ಯ ಜ್ಞಾನದ ಆಧಾರದಿಂದ ನಡೆಯುವಂತಹ ನಾವೆಲ್ಲ ಬಾಬನ್ ಮಕ್ಕಳೇನಿದ್ದೀವಿ, ನಮ್ಮಲ್ಲಿ ಏಕಮತ ಇದೆಯಾ? ಅಥವಾ ಲೌಕಿಕ ಪರಿವಾರದಲ್ಲಿ ಕೆಲಸ ಕಾರ್ಯ ಲೌಕಿಕ ಮನೆ ಈ ಎಲ್ಲರ ಮಧ್ಯದಲ್ಲಿ ಹೊಂದಾಣಿಕೆ ಇದೆಯಾ ಏಕಮತ? ಎಲ್ಲಕ್ಕಿಂತ ಸೂಕ್ಷ್ಮವಾದ ಏಕಮತ ಅಂದ್ರೆ ಮನ ಬುದ್ಧಿ ಸಂಸ್ಕಾರ ಇವುಗಳಲ್ಲೇ ಏಕಮತ ಇದೆಯಾ ಅಂತ ನೋಡ್ಕೊಡ್ರಿ. ಮೇ ಸದಾ ಶ್ರೀಮತ್ ಕಾ ಪಾಲನ್ ಕರ್ತಾ ಹೂಂ, ಬಾಬಾ ಹೇಳ್ತಾರ. ಇದೆಲ್ಲ ಯಾರಿಗೆ ಹೇಳ್ತಾ ಇದ್ದಾರಂದ್ರೆ ಆತ್ಮನ ಮನಸ್ಸಿಗೆ, ಪುರುಷಾರ್ಥಿ ಮನಸ್ಸಿಗೆ ಹೇಳ್ತಿದ್ದಾರ. ನೀವು ಚೆಕ್ ಮಾಡ್ಕೋ ಏನಂತ. ನಾನು ಬಾಬಾ ಹೇಳಿದ ಏನೆಲ್ಲ ಶ್ರೀಮತಗಳು, ಏನೆಲ್ಲ ಬಾಬಾ ಹೇಳಿದ ಒಂದು ದಿವ್ಯ ಕರ್ತವ್ಯಗಳದವ ಅವುಗಳನ್ನೆಲ್ಲ ನಾನು ಪಾಲಿಸ್ತಿದ್ದೀನಾ? ಅರ್ಥಾತ್ ಅವುಗಳಲ್ಲಿ ಮುಖ್ಯ ನಂಬರ್ 1 ಆಗಿದೆ, ಮೊಟ್ಟ ಮೊದಲು ದೇಹದಿಂದ ನ್ಯಾರ ತನ್ನ ಮೂಲ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗೋದು. ಅಂದಮೇಲೆ ಈ ಶ್ರೀಮತವನ್ನ ನಾನು ಪಾಲಿಸ್ತಿದ್ದೀನೇನು ಅಂತ ಚೆಕ್ ಮಾಡ್ಕೊಡ್ರಿ. ಧಾರಣೆಗಾಗಿ ಮುಖ್ಯ ಸಾರ್, ಬಾಪ್ ದಾದಾ ಕಿ ದಿಲ್ ಪರ್ ಚढ़ने के लिए मन सा ವಾಚಾ ಕರ್ಮಣ ಸೇವಾ ಕರ್ನಿ ಹೇ. ಬಾಪ್ ದಾದಾರವರ ಹೃದಯವನ್ನ ಏರ್ಬೇಕು ಅಂತಂದ್ರೆ ಮನಸ್ಸ ವಾಚ ಮತ್ತು ಕರ್ಮಣ ಸೇವೆ ಮಾಡಬೇಕಾಗಿದೆ. ಯಾಕೆ ಅಂತಂದ್ರೆ ಬಾಬಾ ಹೇಳ್ತಾರೆ ಮನಸ್ಸು ಬಾಬಾರವ್ರದ್ದಿದೆ, ಶರೀರನೂ ಬಾಬಾರವ್ರದ್ದಿದೆ. ಶರೀರದ ಮೂಲಕ ಏನೇ ಕರ್ಮ ಆದ್ರೂ ವಾಚಾ ಸೇವೆ ಆದ್ರೂ ಇದು ಬಾಬಾರವ್ರದ್ದು.
ಸೊ ಭಗವಂತನ ಇಷ್ಟು ದೊಡ್ಡ ರಥ, ಮತ್ತೆ ಭಗವಂತ ಕೊಟ್ಟಿರುವಂತಹ ಈ ಒಂದು ದೊಡ್ಡ ಶರೀರ, ರಥ ಏನಿದೆ ಇದು ಸತ್ಕಾರ್ಯಕ್ಕೆ, ಭಗವಂತನ ಕಾರ್ಯದಲ್ಲಿ ಉಪಯುಕ್ತ ಆಗ್ತಾ ಇರಬೇಕು. ಅಂದಾಗ್ಲೇನೆ ಬಾಬನ್ ರಥ ಬಾಬನ್ ಕಾರ್ಯದಲ್ಲಿ ಉಪಯೋಗ ಆಗ್ತದಂದ್ರ ಬಾಬಾರವರ ಹೃದಯವನ್ನು ಏರ್ಲಿಕ್ಕೆ ಸಾಧ್ಯ. ಎಕ್ಯುರೇಟ್ और ऑलराउंडर बनना है. ಎಕ್ಯುರೇಟ್ ಅರ್ಥಾತ್ ಬಾಬಾ ಈ ಸತ್ಯ ಜ್ಞಾನವನ್ನ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೋ ಅದೇ ಅರ್ಥದಲ್ಲಿ ತನಗೆ ತಾನು ಅನುಭವ ಮಾಡ್ತಾ ಅದೇ ಮಾರ್ಗದಲ್ಲಿ ನಡೆಯೋದೇನಿದೆ ಇದು ಎಕ್ಯುರೇಟ್. ಆಲ್ರೌಂಡರ್ ಅರ್ಥಾತ್ ಈ ಮನಸ್ಸು ಈ ಸೃಷ್ಟಿ ನಾಟಕದ ಆದಿಯಿಂದ ಹಿಡ್ಕೊಂಡು ಇಲ್ಲಿವರೆಗೆ ಎಲ್ಲ ರೀತಿಯ ವಿಭಿನ್ನ ಅನುಭವಗಳನ್ನ ಅನುಭವಿಸಿದೆ, ಪಾತ್ರಗಳನ್ನ ಅಭಿನಯ ಮಾಡಿದೆ, ಹಾಗೂ ಅನೇಕ ರೀತಿಯ ಸುಖ ದುಃಖ ಶಾಂತಿ ಅಶಾಂತಿ ಎಲ್ಲವುಗಳ ಅದ್ವೈತದ ಅನುಭವವನ್ನ ಮಾಡಿದೆ ಅಂದಮೇಲೆ ಬಾಬಾ ಹೇಳ್ತಾರ ಈಗ ಆಲ್ರೌಂಡರ್ ಆಗ್ರಿ. ಅರ್ಥಾತ್ ಈ ಎಲ್ಲಾ ದೃಶ್ಯಗಳನ್ನ ಮನಸ್ಸು ಏನು ಅನುಭವ ಮಾಡ್ತಾ ಇದೆ, ಮನಸ್ಸಿನ ಸ್ಕ್ರೀನ್ ಮೇಲೆ ಇವೆಲ್ಲ ದೃಶ್ಯಗಳು ಕಾಣಿಸ್ತಾ ಇದ್ದಾವ, ಕೇವಲ ನೀನು ನಿನಗೆ ಸಾಕ್ಷಿಯಾಗಿ ನೋಡುವಂತಹ ಅಭ್ಯಾಸ ಮಾಡು. ಸೆಕೆಂಡ್ ಪಾಯಿಂಟ್, ಐಸಾ ದೇಹಿ ಅಭಿಮಾನಿ ಬನ್ನ ಹೇ ಜೋ ಕೋಯಿ ಭಿ ಪುರಾನೆ ಸಂಬಂಧಿ ಯಾದ ನ ಆಯೆ. ಇಷ್ಟು ದೇಹಿ ಅಭಿಮಾನಿಗಳಾಗಬೇಕಾಗಿದೆ, ಹಳೆಯ ಯಾವ ಸಂಬಂಧಗಳು ಸ್ಮೃತಿಗೆ ಬರ್ಕೂಡ್ದು ಅಂತಾರೆ ಬಾಬಾ. ಹಳೆಯ ಸಂಬಂಧಗಳು ಸ್ಮೃತಿಗೆ ಬರೋದು ಅಂತಂದ್ರೆ ಹಳೆಯ ಸಂಬಂಧ ಅರ್ಥಾತ್ ದೇಹದ ಜಗತ್ತಿನ ದೇಹವಾನದ, ನಾನು ಅಂದ್ರೆ ಅಕ್ಕೋರು ರೇಣುಕಾ, ನಾನಂದ್ರೆ ಸ್ತ್ರೀ, ನಾನಂದ್ರೆ ಇಂಥವ್ರ ಮಗಳು ಅಂತ ಏನು ಈ ಮನಸ್ಸು ಇದನ್ನ ಸತ್ಯ ಅಂತ ತಿಳ್ಕೊಂಡದ, ಈ ದೇಹಕ್ಕೆ ಕನೆಕ್ಟ್ ಆಗಿರುವಂತ ಸಾಕಾರ ಜಗತ್ತಿನ ಡ್ರಾಮಾದೊಳಗ ಅನೇಕ ಇನ್ನೂ ವಿಭಿನ್ನ ಪಾತ್ರಧಾರಿಗಳದಾರ. ಚಿಕ್ಕಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ದೊಡ್ಡಮ್ಮ, ಕಾಕ ಮಾಮಿ, ಇನ್ನು ಎಷ್ಟು ಸಂಬಂಧಗಳು. ಬಾಬಾ ಹೇಳ್ತಾರ ನಿನಗೆ ಮರುಜನ್ಮ ಆಗಿದೆ, ನಿನಗೆ ನಿನ್ನ ಆತ್ಮದ ಅಲೌಕಿಕ ಅರಿವಾಗಿದೆ ನಿನಗೆ, ಮತ್ತು ಪಾರಲೌಕಿಕ ಪರಮಾತ್ಮನನ್ನ ನೀನು ಪಡ್ಕೊಂಡಿದ್ದೀಯ ತಂದ್ಮೇಲೆ ಬಾಬಾ ಹೇಳ್ತಾರೆ ಏನಾಗಬೇಕಾಗಿದೆ ಅಂತಂದ್ರ ಈಗ ಎಂದಿಗೂ ಕೂಡ ಹಳೆಯ ಸಂಬಂಧಿಗಳು ನೆನಪಿಗೆ ಬರಬಾರ್ದು. ಯಾರಿಗೆ ನೆನಪಾಗ್ತಾರ? ಯಾರು ಇನ್ನೂ ಶರೀರದೊಳಗೆ ಜೀವಿತದಾರ ಅವ್ರಿಗೆ ಹಳಿ ಸಂಬಂಧ ನೆನಪಾಗತ್ತವ. ಯಾರು ಶರೀರ ಭಾನದಿಂದ ಮುಕ್ತ ಆಗಿದಾರ ಅಥವಾ ಶರೀರದ ಭಾನದಿಂದ ಶಾರೀರಿಕ ಶರೀರ ಅನ್ನುವ ಸ್ಮೃತಿಯಿಂದ ಸತ್ತು ಹೋಗಿದಾರೋ ಅವರು ಮಾತ್ರ, ಅವರೇ ಹೋದ ಮೇಲೆ ಅವರ ಹಿಂದೆ ಇಡೀ ಪ್ರಪಂಚವೇ ಹೋದ ಹಾಗೆ. ಅಂದಮೇಲೆ ಅವರು ಹಳೆಯ ಸಂಬಂಧಿಗಳನ್ನ ನೆನಪು ಮಾಡೋದಿಲ್ಲ. ಅಂದಮೇಲೆ ಚೆಕ್ ಮಾಡ್ಕೊಡ್ರಿ, ಈ ರೀತಿ ನಾನು ಇಂತಹ ದೇಹಿ ಅಭಿಮಾನಿ ಸ್ಥಿತಿಯನ್ನ ಪ್ರಾಪ್ತ ಮಾಡ್ಕೋಬೇಕಾಗಿದೆ. ಬಾಬಾ ಅಂತಾರ ಹಳೆಯ ಸಂಬಂಧಿಗಳು ನೆನಪಿಗೆ ಬರಬಾರ್ದು. ಆಪಸ್ ಮೇ ಬಹುತ್ ರುಹಾನಿ ಪ್ಯಾರ್ ಸೆ ರೆಹನಾ ಹೇ. ಪರಸ್ಪರ ಬಹಳ ರುಹಾನಿ ಪ್ರೀತಿಯಿಂದ ಇರಬೇಕಾಗಿದೆ. ಲೂನ್ ಪಾನಿ ನಹಿ ಹೋನಾ ಹೇ. ಎಂದಿಗೂ ಕೂಡ ಉಪ್ಪು ನೀರು ಹೇಗೆ ನೀರಿನೊಳಗ ಮತ್ತೊಂದೇನೂ ಬೆರೆಸದೆ ಉಪ್ಪು ಬೆರೆಸಿದ್ವಿ ಅಂತಂದ್ರ ಅದು ಕುಡಿಲಿಕ್ಕೂ ಆ ರೀತಿ ಹಿಡಿಸೋದಿಲ್ಲ ಯಾರಿಗೂ ಕೂಡ. ಉಪ್ಪಿನ ಪ್ರಮಾಣ ಹೆಚ್ಚಾಯ್ತು ಅಂತಂದ್ರ ಶರೀರಕ್ಕೂ ಕೂಡ ಅದು ಹಾನಿ ಮಾಡ್ತದ. ಅದಕ್ಕಂತಾರ ಬಾಬಾ ಅದು ಹೇಗೆ ಸ್ವೀಟ್ ಅನ್ಸೋದಿಲ್ಲ ಅಥವಾ ನೀರಡಿಕೆ ಕಂಪ್ಲೀಟ್ ಆಗೋದಿಲ್ಲ, ತೃಪ್ತ ಅನ್ಸೋದಿಲ್ವೋ ಹಾಗೆ ಬಾಬಾ ಹೇಳ್ತಾರ ಉಪ್ಪು ನೀರು ಅರ್ಥಾತ್ ದೇಹ ಭಾನದ ಸ್ಮೃತಿಯಲ್ಲಿ ಇರೋದೇ ಬಾಬಾ ಹೇಳ್ತಾರ ಉಪ್ಪು ನೀರಾಗೋದು. वरदान विश्व परिवर्तन के श्रेष्ठ कार्य में अपनी अंगुली देने वाले महान सो ನಿರ್ಮಾಣ ಭವ. ವಿಶ್ವ ಪರಿವರ್ತನೆಯ ಶ್ರೇಷ್ಠ ಕಾರ್ಯದಲ್ಲಿ ತಮ್ಮ ಬೆರಳಿನ ಸಹಯೋಗ ಕೊಡುವಂತಹ ಮಹಾನ್ ಸೋ ನಿರ್ಮಾಣ ಆಗ್ರಿ. जैसे कोई स्थूल चीज बनाते हैं तो उसमें सब चीजें डालते हैं. ಏನಾದ್ರೂ ಒಂದು ಸ್ಥೂಲ ವಸ್ತು ತಯಾರು ಮಾಡ್ತಾರತ್ತಂದ್ರ ಅದರಲ್ಲಿ ಎಲ್ಲಾ ವಸ್ತುಗಳನ್ನ ಹಾಕ್ತಾರೆ. कोई साधारण मीठा या नमक भी कम हो तो बढ़िया चीज भी खाने योग्य नहीं बन सकती है. ಮದುವೆಯ ಅಥವಾ ದೊಡ್ಡ ಸಂಭ್ರಮಕ್ಕಾಗಿ ಏನಾದ್ರೂ ಒಂದು ಉತ್ತಮ ಅಡಿಗೆ ಮಾಡ್ಬೇಕಂತ ನಿರ್ಧರಿಸಿದ ಮೇಲೆ ಎಲ್ಲಾ ಮಸಾಲೆಗಳು ಅದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ವಸ್ತುಗಳನ್ನ ಹಾಕಿ ಆದ್ಮೇಲೆ
ಒಂದ್ ವೇಳೆ ಅದಕ್ಕೆ ಎಷ್ಟು ಉಪ್ಪು ಹಾಕಬೇಕು ಅದನ್ನ ಹಾಕ್ಲಿಲ್ಲ ಅಂತಂದ್ರ ಬಾಬಾ ಹೇಳ್ತಾರ ಅದು ಬಡಿಯಾ ಬೆಸ್ಟ್ ವಸ್ತು ಅಂತ ಅನ್ನೋದಿಲ್ಲ. ಊಟ ಮಾಡ್ಲಿಕ್ಕೆ ಅದು ಯೋಗ್ಯನೇ ಇರುವುದಿಲ್ಲ ಅಂತಾರ ಬಾಬಾ. ಹಾಗೆ ಏನಾದ್ರೂ ಒಂದು ಖೀರ್ ಮಾಡ್ಲಾಗ್ತಾ ಇದೆ, ಗಜ್ರಿ ಖೀರ್ ಮಾಡ್ತಿದೆ, ಗಜ್ರಿ ಹಾಕಿದೆ, ಹಾಲ್ ಹಾಕಿದೆ ಮತ್ತು ಬಹಳಷ್ಟು ಡ್ರೈ ಫ್ರೂಟ್ಸ್ ಹಾಕಿದೆ, ಖವಾನು ಹಾಕಿದೆ, ಆದ್ರ ಶುಗರೇ ಹಾಕ್ಲಿಲ್ಲ ಅಥವಾ ಬೆಲ್ಲ ಹಾಕ್ಲಿಲ್ಲ ಅಂತಂದ್ರ ಹೆಂಗದು ಸ್ವೀಟ್ ಅನ್ಸ್ಕೊಳ್ಳೋದಿಲ್ಲ, ಅದು ಸ್ವೀಟ್ ತಿನ್ಲಿಕ್ಕ ಆಗುದಿಲ್ವೋ ಹಂಗೆ ಬಾಬಾ ಹೇಳ್ತಾರೆ. ऐसा ही ಅದೇ ರೀತಿಯಾಗಿ विश्व परिवर्तन के इस श्रेष्ठ कार्य के लिए हर एक रत्न की आवश्यकता है. ಬಾಬಾ ಹೇಳ್ತಾರೆ ಈ ವಿಶ್ವ ಪರಿವರ್ತನೆಯ ಮಹಾನ್ ಕಾರ್ಯದಲ್ಲಿ ಪ್ರತಿಯೊಬ್ಬ ಮಕ್ಕಳ ರೋಲ್ ಒಳಗ, ಆತ್ಮಾರೂಪಿ ಮಕ್ಕಳಿಗೆ ಸಿಕ್ಕಿರುವ ರೋಲ್ ಒಳಗ ಅವರವ್ರದೇ ಆದಂತ ವಿಶೇಷತೆಗಳಿವೆ ಅಂತಾರೆ ಬಾಬಾ. ಅಂದ್ರೆ ಎಲ್ಲರೂ ಬೇಕು. ಹೇಗೆ ಕೆಲವೊಬ್ರು ಹೇಳ್ತಿರ್ತಾರ, ಅವ್ರ ಸೊಸೆಗೆ ಹೇಳ್ತಾ ನೀ ಉಪ್ಪಿದ್ದಂಗಿದಿ ಅಂತ, ಸೊಸೆಗೆ ಬಹಳ ನೋವು ಆಗ್ತದ. ಆಮೇಲೆ ಹೇಳ್ತಾ ಅತ್ತೆ ಉಪ್ಪಿಲ್ಲಾರ್ದ ಅಡ್ಗಿ ಮಾಡಿ ಎಲ್ಲರಿಗೂ ತಿನ್ನಿಸ್ತಾಳೆ ಗೆಸ್ಟ್ಗಳಿಗೆ. ಅವಾಗ ಎಲ್ಲರೂ ಉಪ್ಪಿಲ್ಲ 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 ಅಂತಾರ. ಅವಾಗ ಸೊಸೆಗೆ ಹೇಳ್ತಾ ನೋಡು ನೀನು ಈ ಮನಿಯೊಳಗ ಉಪ್ಪಿದ್ದಂಗಿದಿ, ಯಾಕಂದ್ರೆ ಉಪ್ಪಿಲ್ಲ ಅಂದ್ರೆ ಹೆಂಗ ಏನೆಲ್ಲ ಹಾಕಿ ಸ್ವಾದ ಇಲ್ವೋ ಆ ಥರ ಅಂತ. ಅಂದ್ರೇನು, ಉಪ್ಪುನೂ ಬೇಕು ಮನೆಯಲ್ಲಿ, ಉಪ್ಪು ಬೇಕು ಉತ್ತಮ ಅಡಿಗೆ ಮಾಡ್ಲಿಕ್ಕೆ. ಕಾಸ್ಟ್ಲಿ ವಸ್ತು ಅದಾವಂತ ಅವನ್ ತಂದಿದ್ದೀವಿ ಬಡಿಯಾ ಭೋಜನ ಮಾಡ್ಲಿಕ್ಕೆ, ಬಹಳ ಉತ್ತಮ ಬೆಸ್ಟ್ ಫುಡ್ ತಯಾರು ಮಾಡ್ರಿ, ದೊಡ್ಡ ಫಂಕ್ಷನ್ ಇದೆ ವಿಶೇಷ ಇರ್ಬೇಕದು ಅಂತ ನೀವು ವಿಶೇಷ ವಸ್ತು ಹಾಕಿದ್ರಿ, ಕಾಸ್ಟ್ಲಿ ವಸ್ತು ಹಾಕಿದ್ರಿ, ಬಹಳ ಸೊಯ್ ಅಂತ ತಿಳ್ಕೊಂಡು ಉಪ್ಪು ಹಾಕ್ಲಿಲ್ಲ ಅಂತಂದ್ರ ಹೆಂಗೆ ಅದು ಸ್ವಾದ ಆಗೋದಿಲ್ವೋ. ಬಾಬಾ ಹೇಳ್ತಾರೆ ಈ ವಿಶ್ವ ಪರಿವರ್ತನೆ ಕಾರ್ಯದಲ್ಲಿ ಯಾರೆಲ್ಲ ಬಾಬನ್ ಮಕ್ಕಳದಾರ, ನಿರಾಕಾರ ಆತ್ಮ, ಆ ಆತ್ಮನಿಗೆ ಸಿಕ್ಕಿರುವ ಏನ್ ಪಾತ್ರ ಇದೆಯಲ್ಲ ಬಹಳ ವಿಶಿಷ್ಟ ಇದೆ ಅಂತಾರ ಬಾಬಾ. ಯಾರು ಎಂದಿಗೂ ಕೂಡ ನನ್ನ ಪಾತ್ರ ಸಾಧಾರಣ, ನಾವು ಕಮ್ ಕಲ್ತವ್ರು ಅಥವಾ ಕಮ್ ತಿಳುವಳಿಕೆ ಇರೋರು, ನಾವು ಲೇಟ್ ಮಾಡಿ ಬಂದವರು ಅಥವಾ ನಾವು ಹಿಂದ ಮುಂದ ಹೀಗೆ ಅನೇಕ ಭಾವದಿಂದ ತುಂಬಿರ್ತದೆ ಈ ಮನಸ್ಸು. ಬಾಬಾ ಅಂತಾರ ಇಲ್ಲ ಮಗು, ನೀನು ಭಗವಂತನ ಕಾರ್ಯದಲ್ಲಿ ನಿನ್ನ ಅವಶ್ಯಕತೆನೇ ಅದ, ನಿನ್ನನ್ನು ಬಿಟ್ಟು ಬೇರೆ ರೀಪ್ಲೇಸ್ ಮಾಡ್ಲಿಕ್ಕಾಗೋದಿಲ್ಲ. ಸಬ್ಕಿ ಅಂಗುಲಿ ಚಾಯಿ, ಪ್ರತಿಯೊಬ್ಬರ ಬೆರಳು ಬೇಕಂತಾರ ಬಾಬಾ. ಪ್ರತಿಯೊಬ್ಬರ ವಿಶೇಷತೆ, ಪ್ರತಿಯೊಬ್ಬರ ಸಹಯೋಗದ ಅವಶ್ಯಕತೆ ಇದೆ ಬಾಬನ ಈ ಮಹಾನ ಕಾರ್ಯದೊಳಗ. ಸಬ್ ಅಪ್ನಿ ಅಪ್ನಿ ರೀತಿ ಸೆ ಬಹುತ್ ಬಹುತ್ ಅವಶ್ಯಕ ಹೇ. ಪ್ರತಿಯೊಬ್ಬರು ಯಾರು ಹಿಂಗ ತಮಗ್ ಫೀಲ್ ಮಾಡ್ಕೊಳ್ಳುವಂಗಿಲ್ಲ, ಯಾಕಂದ್ರೆ ನಿರಾಕಾರ ಆತ್ಮ ಬಾಪ್ ಸಮಾನ್ ಮೂಲ ರೂಪದಲ್ಲಿ ಪ್ರತಿ ಆತ್ಮ ಸೇಮ್ ಇದಾರ. ಆತ್ಮದಲ್ಲಿ ಯಾವ 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 ವ್ಯತ್ಯಾಸನೂ ಇಲ್ಲ, ರೋಲ್ ವಿಭಿನ್ನ ಇದೆ. ಯಾಕೆ? ಭಗವಂತ ಇಲ್ಲಿ ಲೀಲೆ ಮಾಡಬೇಕಾಗಿದೆ. ಎಲ್ಲಾರನ್ನೂ ಸಮಾನ ಇಟ್ಟಿದ್ರ, ಎಲ್ಲಾರನ್ನೂ ಒಂದೇ ಥರದ ರೋಲ್ ಸ್ಟೋರಿ ಕೊಟ್ಟಿದ್ದ ಅಂದ್ರೆ ಇದು ಲೀಲಾ ಅನಿಸ್ಕೊಳ್ತಿರ್ಲಿಲ್ಲ. ಇದು ಲೀಲಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಇಲ್ಲಿ ಪ್ರತಿಯೊಬ್ಬ ಮಗುವಿನ ಅವಶ್ಯಕತೆ ಇದೆ. श्रेष्ठ महारथी है इसीलिए अपने कार्य की श्रेष्ठता के मूल्य को जानो. ಬಾಬಾ ಹೇಳ್ತಾರೆ ಇಲ್ಲಿ ನೀವು ಪ್ರತಿಯೊಬ್ಬರು ಬಹಳ ಬಹಳ ಅವಶ್ಯಕಿದ್ದೀರಿ. ಅಂಡರ್ಲೈನ್, ಈ ಮನಸ್ಸಿಗೆ ತಿಳಿಸ್ಬೇಕಾಗಿದೆ. ಅಕ್ಕೋರ್ ಅಂದ್ರ, ದಾದಿ ಅಂದ್ರ, ದೀದಿ ಅಂದ್ರ ಬಹಳ ದೊಡ್ಡವರು, ನಾ ಅಂದ್ರ ಬಹಳ ಏನೂ ಅಲ್ಲ, ನಾವೆಲ್ಲಿ ಅವರೆಲ್ಲಿ. ದೀದಿಗೆ, ದಾದಿಗೆ, ಅಕ್ಕೋರಿಗೆ ಮಹಾನ್ ಅವಶ್ಯ ನೋಡ್ರಿ, ಆದ್ರೆ ನಿಮ್ಮನ್ನ ತಮ್ಮಗೆ ತಾವು ಕೀಳು ಮಾಡ್ಕೊಂಡಲ್ಲ ಅಂತ. ಅದಕ್ಕೇನಂತಾರ ಬಾಬಾ, ಸಬ್ ಅಪ್ನಿ ಅಪ್ನಿ ರೀತಿ ಸೆ ಬಹುತ್ ಬಹುತ್ ಅವಶ್ಯಕ್ ಶ್ರೇಷ್ಠ ಮಹಾರಥಿ ಹೇ. ಅಂಡರ್ಲೈನ್, ಪ್ರತಿಯೊಬ್ಬರು ತಮ್ಮ ತಮ್ಮದೇ ರೀತಿಯಿಂದ ಬಹಳ ಒಳ್ಳೆಯ, ಬಹಳ ಅವಶ್ಯಕ ಮತ್ತು ಪ್ರತಿಯೊಬ್ಬರೂ ಮಹಾರಥಿ ಅದಾರಂತಾರ ಬಾಬಾ. ಪ್ರತಿಯೊಬ್ಬ ಆತ್ಮನ ರೋಲ್, ಆತ್ಮ ಮಹಾರಥಿಯಾಗಿದೆ. ಇಸಿಲಿಯೇ ಅಪ್ನೆ ಕಾರ್ಯಕ್ಕೆ ಶ್ರೇಷ್ಠತಾಕ್ಕೆ ಮೂಲ್ಯಕ್ಕೂ ಜಾನು. ಅದಕ್ಕಾಗಿ ಬಾಬಾ ಹೇಳ್ತಾರೆ ನಿಮ್ಮ ಕಾರ್ಯ ಬಹಳ ಶ್ರೇಷ್ಠ ಆಗಿದೆ. ಕಾರ್ಯ ಅಂತಂದ್ರೆ ಹಿಂಗಲ್ಲ, ಯಾರು ವೆಲ್ಡರ್ ಅದಾರತ್ತಂದ್ರೆ ಅವ್ರಿಗೆ ವೆಲ್ಡಿಂಗ್ ಕೆಲಸ ಬರ್ತದ, ಆರ್ಟಿಸ್ಟ್ ಅದಾರ ಆರ್ಟ್ ವರ್ಕ್ ಮಾಡ್ತಾರ, ಭಾಷಣ ಮಾಡೋರು ಭಾಷಣ ಮಾಡ್ತಾರ, ಅದಕ್ಕೆ ಅವ್ರು ಬಹಳ ಮೂಲ್ಯದ ಇಲ್ಲ. ಪ್ರತಿಯೊಬ್ಬ ಆತ್ಮ ಬಾಬನ್ ಮಗು ಆತ್ಮ ಆಗಿರುವ ಕಾರಣ ಆ ಆತ್ಮನ ಮೂಲ ಸ್ಥಿತಿಯ ಶುಭ ವೈಬ್ರೇಷನ್ ಎಲ್ಲರಿಗೂ ಬೇಕಾಗಿದೆ, ಬಾಬಾರವರಿಗೆ ಬೇಕಾಗಿದೆ ಈ ಕಾರ್ಯಕ್ಕಾಗಿ. ಇದೇನಿದೆಯಲ್ಲ ಇದ್ರೊಳಗೆ ನೀವು ಪ್ರತಿಯೊಬ್ಬರು ಮಹಾರಥಿ, ಪ್ರತಿಯೊಬ್ಬರು ವಿಶೇಷ, ನಿಮ್ಮ ವೈಶಿಷ್ಟ್ಯತೆ ಅಂತಾರ ಬಾಬಾ. ಪ್ರತಿ ಆತ್ಮ ನಿರಾಕಾರ, ಪ್ರತಿ ಆತ್ಮ ಬಾಪ್ ಸಮಾನ್, ಪ್ರತಿ ಆತ್ಮ ಏಕ್ದಮ್ ಪ್ಯೂರ್.
ಈ ಸತ್ಯ ಸ್ವೀಕಾರ ಮಾಡ್ರಿ ಅಂತಾರೆ. ನೀವು ನಿಮಗೆ ಬೆಲೆ ಕೊಟ್ಕೊಡ್ರಿ, ನಿಮ್ ಬೆಲೆ ನೀವು ತಿಳ್ಕೊಡ್ರಿ ಅಂತಾರೆ ಬಾಬಾ. ಸಬ್ ಮಹಾನ್ ಆತ್ಮಾಯೇ ಹೋ, ಇದು ವಿಶೇಷ ಅಂಡರ್ಲೈನ್. ಸಬ್ ಮಹಾನ್ ಆತ್ಮಾಯೇ ಹೋ, ನೀವ್ ಎಲ್ಲರೂ ಮಹಾನ್ ಆತ್ಮ ಇದ್ದೀರಿ. ಪಾರ್ಟ್ ಒಳಗ ಕೆಲವ್ರು ಸುಧಾಮ್ ಆಗೋದದ, ಕೆಲವ್ರು ಕೃಷ್ಣ ಆಗೋದೈತಿ. ಒಂದ್ ಆತ್ಮ ಕೃಷ್ಣನ್ ಪಾರ್ಟ್ ಮಾಡ್ತಾರ, ಒಂದ್ ಆತ್ಮ ಸುಧಾಮನ್ ಪಾತ್ರ ಮಾಡ್ತಾರ. ಆದ್ರೆ ಸುಧಾಮನ ಪಾರ್ಟ್ ಮಾಡುವಂತ ಆತ್ಮ ಆಗ್ಲಿ, ಕೃಷ್ಣನ್ ಪಾರ್ಟ್ ಮಾಡುವಂತ ಆತ್ಮನೇ ಆಗ್ಲಿ, ಇಬ್ರು ಆತ್ಮ ಬಾಬನ್ ದೃಷ್ಟಿಯಲ್ಲಿ ಅಥವಾ ಟೋಟಲ್ಲಿ ಸಮಾನಿದ್ದಾರೆ. ಅಂದ್ಮೇಲೆ ಬಾಬಾ ಅಂತಾರ ಸಬ್ ಮಹಾನ್ ಆತ್ಮಾಯೇ ಹೋ, ನೀವು ಸಾಧಾರಣ ಅಲ್ಲ, ನೀವೆಲ್ಲರೂ ಮಹಾನ್ ಆತ್ಮ ಇದ್ದೀರಿ. ಲೇಕಿನ್ ಜಿತನೆ ಮಹಾನ್ ಹೋ ಉತನೆ ನಿರ್ಮಾಣ ಬಿ ಬನೋ. ಎಷ್ಟು ನೀವು ರಿಯಲ್ ಮಹಾನ್ ಇದ್ದೀರಿ, ರೋಲ್ ನಲ್ಲಿ ಬಹಳ ನಿರ್ಮಾಣ ಇರ್ಬೇಕಂತಾರ ಬಾಬಾ. ಮಾನದ ಇಚ್ಛೆಯಿಂದ, ಆಕಾಂಕ್ಷೆಗಳಿಂದ, ಅನೇಕ ರೀತಿಯ ಆಕರ್ಷಣೆಗಳಿಂದ ಸ್ಥಿತಿ ಸದಾ ಮುಕ್ತಾಗಿರ್ಬೇಕು. ಸ್ಲೋಗನ್ अपनी नेचर को ಈಸಿ बनाओ तो सब कार्य ಈಸಿ हो जाएंगे. ಅಂಡರ್ಲೈನ್, ತಮ್ಮ ನೇಚರ್ ಅನ್ನ ಈಸಿ ಮಾಡ್ಕೊಂಡ್ರಿ ಅಂದ್ರೆ ನಿಮ್ ಎಲ್ಲಾ ಕಾರ್ಯ ಈಸಿ ಆಗ್ತಾವ. ತಮ್ಮ ನೇಚರ್ ಅಂತಂದ್ರೆ ಯಾವುದು? ಮೂಲ ಆತ್ಮಸ್ಥಿತಿ. ಮೂಲ ಆತ್ಮಸ್ಥಿತಿಗೆ ನಾವು ವಾಪಸ್ ಬಂದ್ವಿ ಅಂದ್ರೆ, ನಮ್ಮ ಮೂಲ ಸತ್ಯ ನೇಚರಲ್ಲಿ ನಾವು ಸ್ಥಿತ ಆದ್ವಿ ಅಂತಂದ್ರ, ಆ ಸ್ವಭಾವ ಸ್ವರೂಪದಲ್ಲಿ ಇದ್ವಿ ಅಂತಂದ್ರೆ ಎಲ್ಲಾ ಕೆಲಸಗಳು ಬಹಳ ಸರಳ ಸಾಕ್ತವೆ ಅಂತಾರ ಬಾಬಾ. ಅವ್ಯಕ್ತ ಇಶಾರೆ ಬಹಳ ಇಂಪಾರ್ಟೆಂಟ್ ಇದೆ. इस अव्यक्त मास में बंधन मुक्त रहकर जीवन मुक्त स्थिति का अनुभव करो. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡ್ರಿ. ಜೀವನ್ ಮೇ रहते समय नाजुक होते, ಜೀವನದಲ್ಲಿ ಇರ್ತಾನೆ, ಜೀವನ್ ಬಿಟ್ಟು, ಶರೀರ ಬಿಟ್ಟು, ಸಂಬಂಧಗಳನ್ನ ಬಿಟ್ಟು, ಕರ್ತವ್ಯನು ಬಿಟ್ಟು ಬಾಬಾ ನಾ ಬರ್ಲಾಕ್ ರೆಡಿ ಇದ್ದೀನಿ ಅಂದ್ರೆ ಇಲ್ಲ. ಬಾಬಾ ಈ ಕಲಿಯುಗದ ರೋಗಿ, ಬಹಳ ತಾಪತ್ರಯ ಜೀವನದಲ್ಲಿ ಇದ್ದುಕೊಂಡೇ ಇದೇ ಜೀವನ ಮಾಡ್ತಾನು ನೀ ಆತ್ಮ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡ್ಬೇಕಾಗಿದೆ ಅಂತಾರ ಬಾಬಾ. ಅದಕ್ಕೆ ಜೀವನದಲ್ಲಿ ಇರ್ತಾ, ಸಮಯ ನಾಜೂಕ್ ಆಗಿದ್ರು ಕೂಡ, ಪರಿಸ್ಥಿತಿಗಳು, ಸಮಸ್ಯೆಗಳು, ವಾಯುಮಂಡಲ್ ಬಹಳ ದೂಷಿತ ಆಗಿದ್ರು ಕೂಡ ಅದರ ಪ್ರಭಾವದಿಂದ ಮುಕ್ತ. ಅಂದ್ರೆ ರೋಡ್ ನೋಡಿ, ರೋಡ್ ಹೆಂಗ್ ಮಾಡ್ಸ್ಯಾರ, ರೋಡ್ ನೋಡಿ ಹೇಳೋದು, ಹೆಂಗ್ ತೆಗ್ಗದಾವ್ ನೋಡು ಅಂತಂದ್ರ ಆಕರ್ಷಕ ವ್ಯಕ್ತಿತ್ವ ಅಂತಂದ್ರೆ ಬುದ್ಧಿ ಪದೇ ಪದೇ ಈ ನಾಟಕದೊಳಗನೆ ಸಿಕ್ಕಾಕೊಂಡಿದೆ. ಗಿಡಗಳು ನೋಡ್ ಹೆಂಗದವ, ಕಸ ನೋಡ್ ಹೆಂಗದ, ಜನ ನೋಡ್ ಹೆಂಗ್ ಹೋಗ್ತಾರ, ಗಾಡಿ ನೋಡ್ ಹೆಂಗ್ ಸೈಡ್ ಹೊಡೆದ್ ಹೋಗ್ತಾನ. ಇದು ರೋಡಿನ ಮೇಲಿಂದು. ಇನ್ನ ಅನೇಕ ರೀತಿಯ ಬಾಬಾ ಹೇಳ್ತಾರ ವಾಯುಮಂಡಲ ದೂಷಿತಿದೆ. ಟಿವಿ ನೋಡುದು, ಟಿವಿ ನೋಡ್ತಾ ನೋಡ್ತಾ ಎಲ್ಲರಿಗೆ ಬೈಯುವುದು. ಆ ಘಟನೆಯೊಳಗ ಆ ಸಿನಿಮಾ ಸ್ಕ್ರೀನ್ ಮೇಲೆ ಬಂದಿರುವಂತ ರೆಕಾರ್ಡೆಡ್ ಅಥವಾ ಲೈವ್ ಏನ್ ದೃಶ್ಯಗಳನ್ನ ಎಲ್ಲೋ ಇರುವಂತದ್ ನೋಡ್ತಾರ, ನೋಡಿ ಇವ್ರು ಹಿಂಗ, ಇವ್ರ ಹಂಗ. ಬಾಬಾ ಹೇಳ್ತಾರೆ ಇವೆಲ್ಲ ಪ್ರಭಾವಗಳಿಂದ ನಾ ಆತ್ಮ ಮುಕ್ತಿದ್ದೀನಿ, ಈ ಮನಸ್ಸಿಗೂ ಕೂಡ ಪ್ರಭಾವ ಮುಕ್ತ ಮಾಡ್ಬೇಕಿದೆ. ಜೀವನ್ ಮೇ रहते इन सर्व ಭಿನ್ನ ಭಿನ್ನ ಬಂಧನೋ ಸೆ ಮುಕ್ತ रहेना. ಭಲೇ ಜೀವನದಲ್ಲೇ ಇದೇ ಕಲಿಯುಗಿ ಶರೀರದ ಜೀವನದಲ್ಲಿ ಇದ್ರೂ ಭಿನ್ನ ಭಿನ್ನ, ಬಾಬಾ ಹೇಳ್ತಾರೆ ಸರ್ವ ಭಿನ್ನ ಭಿನ್ನ ಬಂಧನಗಳೇನದಾವಲ್ಲ, ವಿಭಿನ್ನ ಬಂಧನಗಳವೆಲ್ಲಾ ಬಂಧನಗಳಿಂದ ಮುಕ್ತಾಗ್ರಿ. ಏಕ ಬಿ ಸೂಕ್ಷ್ಮ ಬಂಧನ ನಹಿ ಹೋ. ಬಾಬಾ ಹೇಳ್ತಾರೆ ಯಾವುದೇ ರೀತಿಯ ಸೂಕ್ಷ್ಮ ಬಂಧನವೂ ಕೂಡ ಇರಬಾರ್ದು. ನನಗ ಇವ್ರ ಜೊತೆ ಮಾತಾಡೋದಿಷ್ಟ, ಅಥವಾ ಇವ್ರು ಇಲ್ಲ ಅಂತಂದ್ರ ನನಗ್ ಬಹಳ ನೆನಪಾಗ್ತದ. ಬಾಬಾ ಹೇಳ್ತಾರೆ ಬಹಳ ಸೂಕ್ಷ್ಮ, ಇದಕ್ಕಿಂತಲೂ ಸೂಕ್ಷ್ಮ ಅಂದ್ರೆ ಈ ರೋಲ್ ಅನ್ನ ಅಂತ ಅನುಭವ ಮಾಡ್ತಾ, ರೋಲ್ನ ಹೆಸರಿಗೆ ನನ್ನ ಹೆಸರು ಅನ್ಕೊಂಡು ನಮ್ಮ ಹೆಸರು ಬರ್ಬೇಕು, ನಮ್ಮ ಹೆಸರು ತಗೊಳ್ಳಿಲ್ಲಲ್ಲ, ಇಷ್ಟು ಸೂಕ್ಷ್ಮ. ಬಾಬಾ ಹೇಳ್ತಾರೆ ಸೂಕ್ಷ್ಮಾತಿ ಸೂಕ್ಷ್ಮ ಬಂಧನನೂ ನಿನಗ ಬಂಧಿಸ್ತು ಅಂತಂದ್ರ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡ್ಲಿಕ್ಕೆ ಆಗೋದಿಲ್ಲ. ಐಸಾ ಹರೇಕ್ ಬ್ರಾಹ್ಮಣ್ ಬಚ್ಚೆ ಕೋ ಬಂಧನ್ ಮುಕ್ತ ಜೀವನ್ ಮುಕ್ತ ಬನ್ನ ಹೈ. ಪ್ರತಿಯೊಬ್ಬ ಬಾಬನ್ ಮಗು ಬ್ರಾಹ್ಮಣ ಆತ್ಮ ಮೊದಲು ಬಂಧನದಿಂದ ಮುಕ್ತ ಆಗಬೇಕು, ಅವಾಗಲೇ ಜೀವನ್ ಮುಕ್ತ ಸ್ಥಿತಿ ಅನುಭವ ಇದೇ ಸಂಗಮದಲ್ಲಿ ಅನುಭವ ಮಾಡ್ಲಿಕ್ಕೆ ಸಾಧ್ಯ. ಸಂಗಮ್ ಪರ್ ही इस जीवन मुक्त स्थिति का प्रारब्ध का अनुभव करना. ಇದೇ ಸಂಗಮ ಯುಗದಲ್ಲಿ ತಮ್ಮ ಜೀವನ್ಮುಕ್ತ ಸ್ಥಿತಿಯ ಪ್ರಾರಬ್ಧದ ಅನುಭವವನ್ನ ಇದೇ ಸಮಯದಲ್ಲಿನೇ ಮಾಡಬೇಕಾಗಿದೆ, ಮುಂದಿಲ್ಲ. ಯಾವ ವಿಷಯವೂ ಮುಂದೆ ಮಾಡುವುದಲ್ಲ, ಏನೆಲ್ಲ ಹೀಗೆ ಮಾಡಬೇಕು ಅಂತಾರೆ ಬಾಬಾ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ, ದೇಹಿ
ಸರ್ವ ಬಂಧನಗಳಿಂದ ಮುಕ್ತ ಸ್ವತಂತ್ರ ಆತ್ಮ ನಾನು. ನನಗೆ ಈ ಜಗತ್ತಿನ ವಾತಾವರಣ, ಪರಿಸ್ಥಿತಿಗಳು, ಅನೇಕ ಸಮಸ್ಯೆಗಳು, ಮಾತುಗಳು ಅಥವಾ ಸಂಬಂಧಗಳು ನನ್ನನ್ನು ಆಕರ್ಷಿಸಲಾರವು. ಯಾಕೆಂದರೆ ನಾನು ಪ್ರಕೃತಿಯ ಸ್ವಾಮಿ, ಪತಿಯಾಗಿದ್ದೇನೆ. ಹೀಗಾಗಿ ನನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತವಾಗಿರುವ ಕಾರಣ ನಾನು ಆತ್ಮ ನನ್ನ ಪಾತ್ರದ ಎದುರಿನಲ್ಲಿ ಸಮಸ್ಯೆಗಳು ಬರುತ್ತಿರುವ ದೃಶ್ಯ, ವಾತಾವರಣ ಕೆಡುತ್ತಿರುವ ದೃಶ್ಯ, ದೂಷಿತವಾಗುತ್ತಿರುವ ದೃಶ್ಯಗಳು ಕಾಣುತ್ತಿದ್ದರೂ ಸಹ ನನಗೀಗ ಸತ್ಯ ಅರಿವಾಗಿದೆ. ನಾನು ದೇಹವಲ್ಲ, ಆತ್ಮನಾಗಿದ್ದೇನೆ. ಹೀಗಾಗಿ ನಾನು ಸದಾ ಸಂಪೂರ್ಣ ಸಂಪನ್ನ ಆತ್ಮ. ಜೀವನದಲ್ಲಿ ಇರ್ತಾ ಜೀವನದ ಪ್ರಭಾವದಿಂದ ಮುಕ್ತ, ಸದಾ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಓಂ ಶಾಂತಿ.